ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಸುದ್ದಿ ಆಗ್ತಿರುವಂತಹ ಪ್ರಜ್ವಲ್ ರೇವಣ್ಣ ಅವ್ರದ್ದು ಸುದ್ದಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. 3 ದಿನದಿಂದ SIT ತಂಡದವರು ಪ್ರಜ್ವಲ್ ಅವರಿಗೆ ಕೇಳ್ತಿರುವಂಥ ಪ್ರಶ್ನೆಗಳಿಗೆ ಸರಿಯಾದ ರೀತಿ ಉತ್ತರ ಕೊಡ್ತಿಲ್ಲ. ಕೇವಲ ನನಗೆ ಗೊತ್ತಿಲ್ಲ ಅಷ್ಟೇ ಹೇಳ್ತಿದ್ದಾರೆ. ಈ ಹಿಂದೆ ಸಿಗಿರುವಂತಹ ವಿಡಿಯೋಗಳಲ್ಲಿ ಆ ಮಹಿಳೆಯರ ಬಗ್ಗೆ ಇವ್ರ ಜೊತೆ ನಿಮಗೆ ಹೇಗೆ ಸಂಪರ್ಕ, ಈ ರೀತಿ ಯಾಕೆ ಮಾಡಿದ್ದು, ಈ ರೀತಿ ಯಾಕೆ ವಿಡಿಯೋ ಮಾಡಿದೆ ಅಂದರೆ ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಆ ಮಹಿಳೆ ಯಾರು ನನಗೆ ಗೊತ್ತೇ ಇಲ್ಲ ಅಂತ ಅದೇ ಉತ್ತರ ಹೇಳ್ತಿದ್ದಾರೆ ಹೊರತು ಸರಿಯಾಗಿ ಸ್ಪಂದಿಸ್ತಿಲ್ಲ. ಹಾಗಾಗಿ SIT ಅಧಿಕಾರಿಗಳಿಗೆ ತುಂಬಾ ತಲೆನೋವಾದಂತಹ ಸುದ್ದಿಯಾಗಿದೆ ಇದು. ಅವ್ರು ಕೇಳೋ ಪ್ರಶ್ನೆಗಳಿಗೆ ಕೇವಲ ಗೊತ್ತಿಲ್ಲ ಅಷ್ಟೇ ಹೇಳ್ತಿದ್ದಾರೆ ಹೊರತು ಈ ಮಹಿಳೆ ಜೊತೆ ಈ ರೀತಿ ಪರಿಚಯ ಇದ್ದರು, ಈ ರೀತಿ ಆಯಿತು ಅಂತ ಹೇಳ್ತಿಲ್ಲ. ಅದ್ರ ಜೊತೆಯಲ್ಲಿ ಇವರು ಇದ್ದು ಮಾಡಿರುವಂತಹ ಪಿನ್-ಡ್ರೈವ್ನಲ್ಲಿ ವೀಡಿಯೋಗಳ ಬಗ್ಗೆ ಕೇಳಿದ್ರೆ ಈ ಮಹಿಳೆ ಯಾರು ನನಗೆ ಗೊತ್ತೇ ಇಲ್ಲ, ನನಗಿದ್ರ ಬಗ್ಗೆ ಅರಿವಿಲ್ಲ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಅದ್ರ ಜೊತೆ ಅವರು ಮಹಿಳೆಯರು ಸ್ವಲ್ಪ ಏನಾದರೂ ಹೇಳಬೇಕಿರ್ತಿಲ್ಲ ಅಂದರೆ ಹಾಗೆ ಮಾಡಿದ್ರೆ ನೀವು ತುಂಬ ನನಗೆ ಒತ್ತಡ ಕೊಡ್ತಿದ್ದೀರ, ನಾನು ಆಚೆ ಬಂದೇ ಬರ್ತೀನಿ, ಆಚೆ ಬಂದಮೇಲೆ ನಿಮಗೆಲ್ಲ ಇರುತ್ತೆ ಅಂಥೇಳಿ ವಾರ್ನಿಂಗ್ ಬೇರೆ ಕೊಡ್ತಿದ್ದಾರೆ. ಸ್ನೇಹಿತರೆ, ಇವರು ಇಷ್ಟೊಂದು ಇಡೀ ಕರ್ನಾಟಕ ಎಲ್ಲ ಇವರಿಗೆ ಬೈಕೊಳ್ಳೋ ರೀತಿಯಲ್ಲಿ ಒಂದು ಸ್ಥಾನದಲ್ಲಿದ್ದು ಸಂಸದರಾಗಿ ಇಷ್ಟು ತೊಂದರೆ ಆಗಿದೆ, ಇಷ್ಟು ಮಹಿಳೆಯರಿಗೆ ತೊಂದರೆ ಆಗಿದೆ, ಯಾವ ರೀತಿ ಮುಖ ತೋರಿಸ್ಬೇಕು ಅನ್ನೋರು ಕೆಲವರು ಇರ್ತಾರೆ. ಆದರೆ ಇವ್ರ ಮುಖದಲ್ಲಿ ಯಾವುದೇ ರೀತಿಯ ಭಯ ಭಕ್ತಿ ಅಂತೂ ಇಲ್ಲ. ಅದ್ರ ಜೊತೆಯಲ್ಲಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಹಣ ಇದ್ದರೆ ಮಾತ್ರ, ಇಲ್ಲ ರಾಜಕೀಯ ಇದ್ದರೆ ಮಾತ್ರ ಏನು ಬೇಕಾದರೂ ಮಾಡ್ಬೋದು ಅಂತ ಸ್ಪಷ್ಟನೆ ಆಗುತ್ತೆ. ಇವಾಗ ಏನಾದರೂ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ರಾಜಕಾರಣಿಗಳು ಹೀಗೆ ಮಾಡ್ತಾರೆ. ಜೊತೆಯಲ್ಲಿ ಹಣವಂತರು ಕೂಡ ಹಣ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಸುದ್ದಿ ಇಡೀ ರಾಜ್ಯಕ್ಕೆ, ದೇಶಕ್ಕೆಲ್ಲ ಹರಡುತ್ತದೆ. ಹಾಗಾಗಿ ಇವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು, ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಹೊರತು ಆದರೆ ಇವರು ಹೇಳೋ ರೀತಿಯಲ್ಲಿ ಇವರು ಏನಂದರೆ, ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ, ಇದರಲ್ಲಿ ಇವರು ಮುಂದಿನ ಚುನಾವಣೆ ಫಲಿತಾಂಶದಲ್ಲಿ ಇವರು ಗೆಲ್ತಾರಂತ ಅದೊಂದು ಇವರಿಗೆ ಅಹಂಕಾರ ಇರ್ತಾ ಇದೆ. ಅದರಲ್ಲಿ ಗೆಲ್ಲಿ ಸೋತ್ರಿ ಆದರೆ ಇವ್ರು ಮಾತ್ರ ಸ್ಪಷ್ಟವಾದ ಮಾಹಿತಿ ಕೊಡ್ತಾ ಇಲ್ಲ. ಸ್ಪಷ್ಟವಾಗಿ ತನಿಖೆ ಮಾಡಬೇಕಾಗಿದೆ, ಹೀಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕಂತ ಹೇಳಿ ಪ್ರತಿ ಜನಸಾಮಾನ್ಯರು ಒಂದು ಧ್ವನಿ ಎತ್ತಬೇಕು ಸರ್ಕಾರಕ್ಕೆ. ಯಾಕಂತ ಹೇಳಿದ್ರೆ ಶಿಕ್ಷೆ ಆಗಿ ಇವರಿಗೆ ಸರಿಯಾದ ರೀತಿ ತನಿಖೆ ಮಾಡಿ ಶಿಕ್ಷೆ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬಡ ಹೆಣ್ಣುಮಕ್ಕಳಿಗೆ, ಸಾಮಾನ್ಯ ವರ್ಗದ ಹೆಣ್ಣುಮಕ್ಕಳಿಗೆ ಸಂರಕ್ಷಣೆ ಇರೋದಿಲ್ಲ. ಹಾಗಾಗಿ ಆಚೆ ಹೋಗುವುದಕ್ಕೂ ಕೂಡ ನಾಳಿನ ದಿನಗಳಲ್ಲಿ ಭಯ ಪಡಬೇಕಾಗುತ್ತದೆ ಅಂತ ಹೇಳ್ತಾ, ಇಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ರಾಜಕಾರಣಿಗಳು ಮನೆಗಳಿಗೆ ಹೋಗಬೇಕಾದ್ರೂ ಭಯಪಡುವಂಥ ಸಂದರ್ಭಗಳು ಬರ್ತವೆ. ಅಂದರೆ ಇವರು ಅಹಂಕಾರದಿಂದ SIT ಅಧಿಕಾರಿಗಳು ಮಹಿಳೆಯರು ಕೂಡ ನಾನು ಆಚೆ ಬಂದರೆ ಇದೆ ನಿಮಗೆಲ್ಲ, ನಾನು ಆಚೆ ಬಂದೇ ಬರ್ತೀನಿ ಅಂತ ಹೇಳಿ ಭಯ ಬೀಳಿಸ್ತಿದ್ದಾರೆ. ಅಂದರೆ ಇವರು ಈ ಹೆಣ್ಮಕ್ಳ ಜೊತೆ ಎಷ್ಟು ಯಾವ ರೀತಿ ಒತ್ತಡ ಕೊಟ್ಟಿರ್ಬೋದು, ಯಾವ ರೀತಿ ನಡ್ಕೊಂಡಿರ್ಬೋದು ಅಂತ ಪ್ರತಿಯೊಬ್ಬರು ನಾವು ಯೋಚನೆ ಮಾಡಬೇಕು. SIT ಮಹಿಳಾ ಅಧಿಕಾರಿಗಳೇ ಭಯ ಬೀಳ್ತಿದ್ದಾರೆ, ನಮಗೆ ಈ ರೀತಿ ಅವರು ನಡ್ಕೊಳ್ತಾರೆ, ನಮ್ಮ ಜೊತೆ ಹೀಗೆ ಮಾತಾಡ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ ಅಂತ ಹೇಳಿದರೆ ಈ ಹೆಣ್ಮಕ್ಳಿಗೆ ಇವರು ಈ ರೀತಿ ವಿಡಿಯೋಗಳು ಮಾಡಿ ಯಾವ ರೀತಿ ಒತ್ತಡಗಳು ಕೊಟ್ಟಿರ್ತಾರೆ ಅಂಥೇಳಿ ಇಲ್ಲಿ SIT ಅಧಿಕಾರಿಗಳೆಲ್ಲ ಯೋಚನೆ ಮಾಡೋ ಸಂಗತಿ. ಸ್ನೇಹಿತರೆ, ದಯಮಾಡಿ ಪ್ರತಿಯೊಬ್ಬರು ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಬೇಕು. ಇವರಿಗೆ ತಪ್ಪು ಮಾಡಿರೋದು ಸರಿಯಾದ ಶಿಕ್ಷೆ ಆಗಬೇಕು ಅಂತೇಳಿ ಮನವಿಗಳು ಕೊಡಬೇಕು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು. ಈ ಸುದ್ದಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.